ಕುಂಭರಾಶಿಯವರೇ, ನಿಮ್ಮ ಜೀವನದಿಂದ ಯಾರಾದರೂ ಇದ್ದಕ್ಕಿದ್ದಂತೆ ಕಣ್ಮರೆಯಾದರೆ ಅವರನ್ನು ನಿಮ್ಮ ಹೃದಯ ಇನ್ನೂ ಸಂಪೂರ್ಣವಾಗಿ ಮರೆತಿಲ್ಲ. ಇಂದಿನ ಸುದ್ದಿ ನಿಮ್ಮನ್ನು ಸಂಪೂರ್ಣವಾಗಿ ಅಲುಗಾಡಿಸಬಹುದು. ಏಕೆಂದರೆ ಜ್ಯೋತಿಷ್ಯ ಚಿಹ್ನೆಗಳ ಪ್ರಕಾರ ನಿಮ್ಮ ಪ್ರೇಮ ಜೀವನದಲ್ಲಿ ಅಂತಹ ಶಕ್ತಿಯು ನಿರ್ಮಾಣವಾಗುತ್ತಿದೆ ಎಂದರೆ ಹೊರಟು ಹೋದ ವ್ಯಕ್ತಿ ಮತ್ತೆ ನಿಮ್ಮನ್ನು ನೋಡುವಂತೆ ಒತ್ತಾಯಿಸಬಹುದು. ಬಹುಶಃ ಅವರು ಹೊರಗೆ ನಡೆಯುವಾಗ ಇನ್ನೊಮ್ಮೆ ಎಂದಿಗೂ ಹಿಂತಿರುಗುವುದಿಲ್ಲ ಎಂದು ಹೇಳಿರಬಹುದು. ಅವರು ನಿಮ್ಮ ಕರೆಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿರಬಹುದು ಅಥವಾ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮಿಂದ ದೂರವಿರಬಹುದು. ಆದರೆ ಕತೆ ಅಲ್ಲಿಗೆ ಮುಗಿಯುವುದಿಲ್ಲ. ಕುಂಭರಾಶಿಯವರೇ, ಕೆಲವು ಸಂಬಂಧಗಳು ಅವು ಕೊನೆಗೊಂಡ ನಂತರವೂ ಕರ್ಮದ ಮಟ್ಟದಲ್ಲಿ ಸಂಪರ್ಕದಲ್ಲಿರುತ್ತದೆ ಮತ್ತು ಯಾವಾಗ ಕಾಲವು ಅವರ ನಡುವಿನ ಅಪೂರ್ಣ ವ್ಯವಹಾರವನ್ನು ಹೊರಗೆ ತರುತ್ತದೆ. ನಂತರ ಒಂದು ಸಣ್ಣ ಸಂದೇಶ, ಒಂದು ಫೋನ್ ಕರೆ ಅಥವಾ ಒಂದು ಆಕಸ್ಮಿಕ ಭೇಟಿಯು ಇಡೀ ಕಥೆಯನ್ನು ಬದಲಾಯಿಸಬಹುದು. ಆದರೆ ನಿರೀಕ್ಷಿಸಿ, ಆ ವ್ಯಕ್ತಿಯ ಮರಳುವಿಕೆಗಿಂತಲೂ ದೊಡ್ಡದಾದ ಅತ್ಯಂತ ನಿಗೂಢ ಚಿಹ್ನೆ ಇಲ್ಲಿದೆ. ನಿಮ್ಮನ್ನು ಒಮ್ಮೆ ನಿರ್ಲಕ್ಷಿಸಿದ ವ್ಯಕ್ತಿಗೆ ನಿಮ್ಮ ವಿರುದ್ಧ ಆಳವಾದ ದ್ವೇಷವಿರುವುದರ ಚಿಹ್ನೆಗಳು. ಅವನು ಅದನ್ನು ಯಾರಿಗೂ ಒಪ್ಪಿಕೊಂಡಿಲ್ಲ. ಅವನು ಹೊರಗೆ ಕಠಿಣವಾಗಿ ಕಾಣಿಸಿಕೊಳ್ಳಬಹುದು, ಆದರೆ ಒಳಗೆ ಆಳವಾಗಿ ಅವನ ಆಲೋಚನೆಗಳು ಅದೇ ವಿಷಯದ ಕಡೆಗೆ ಅಲೆದಾಡುತ್ತವೆ. ನಿಮ್ಮ ನೆನಪು ಇರುವ ಸ್ಥಳಕ್ಕೆ ಹಿಂತಿರುಗುತ್ತಿದ್ದೇನೆ. ಕಳೆದ ಕೆಲವು ದಿನಗಳಲ್ಲಿ ನೀವು ಇದ್ದಕ್ಕಿದ್ದಂತೆ ಅವನ ಮುಖವನ್ನು ನೆನಪಿಸಿಕೊಂಡಿದ್ದರೆ, ಯಾವುದೇ ಕಾರಣವಿಲ್ಲದೆ ನೀವು ಅವನ ಅಥವಾ ಅವಳ ಹೆಸರನ್ನು ಎಲ್ಲೋ ಕೇಳಿದ್ದೀರಿ. ಹಳೆಯ ಸಂದೇಶ ಒಂದು ಹೊರಬಂದಿದೆ, ಅಥವಾ ನೀವು ರಾತ್ರಿಯಲ್ಲಿ ಆ ವ್ಯಕ್ತಿಯ ಬಗ್ಗೆ ಚಡಪಡಿಸುತ್ತಾ ಯೋಚಿಸುತ್ತಿದ್ದೀರಿ. ಆದ್ದರಿಂದ ಇದನ್ನು ಕಾಕತಾಳೀಯ ಎಂದು ತಳ್ಳಿಹಾಕಬೇಡಿ. ಆಧ್ಯಾತ್ಮಿಕವಾಗಿ ಇದು ನಿಮ್ಮ ಮನಸ್ಸು ಮತ್ತು ನೆನಪುಗಳ ಮೂಲಕ ಹರಿಯುವ ಕೆಲವು ಆಳವಾದ ಶಕ್ತಿಯ ಸಂಕೇತವಾಗಿರಬಹುದು. ನಿಮ್ಮಲ್ಲಿ ಕೆಲವರು, ಕುಂಭರಾಶಿಯವರು, ಚಕ್ರದ ಚಿಹ್ನೆ ಅಡಿಯಲ್ಲಿ ಜನಿಸಿದವರಿಗೆ ಸಂಜೆ ಅಥವಾ ರಾತ್ರಿಯ ಸಮಯವು ವಿಶೇಷವಾಗಿ ಮುಖ್ಯವೆಂದು ತೋರುತ್ತದೆ. ಶಾಂತ ರಾತ್ರಿಯಲ್ಲಿ ನಿಮ್ಮ ಫೋನ್ ಅನಿರೀಕ್ಷಿತವಾಗಿ ರಿಂಗ್ ಆಗುವ ಸಾಧ್ಯತೆ ಇದೆ. ಅದೇ ಹೆಸರು ಪರದೆಯ ಮೇಲೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಅದು ನಿಮ್ಮ ಹೃದಯವನ್ನು ಒಂದು ಕ್ಷಣ ನಿಲ್ಲಿಸುವಂತೆ ಕಾಣುತ್ತದೆ ಮತ್ತು ಹೆಸರು ನೆನಪಿಗೆ ಬರದಿದ್ದರೂ ಸಹ ಆ ಹಳೆಯ ಸಂಬಂಧವು ನೆನಪಿಸುವ ಸಂದೇಶ, ಚಿತ್ರ ಅಥವಾ ವ್ಯಕ್ತಿಯನ್ನು ನೀವು ಎದುರಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಿಂದಿನಿಂದ ಕೆಲವು ಅಪೂರ್ಣಗೊಂಡ ವ್ಯವಹಾರಗಳು ಮತ್ತೆ ಹೊರಹೊಮ್ಮುವ ಸಾಧ್ಯತೆ ಇದೆ. ಆದರೆ ನಿಜವಾದ ಪ್ರಶ್ನೆ ಏನೆಂದರೆ, ಅವನು ಹಿಂತಿರುಗಿ ಬಂದರೆ ಅವನು ನಿಜವಾಗಿಯೂ ಪ್ರೀತಿಯಿಂದ ಹಿಂತಿರುಗುತ್ತಾನೆ ಅಥವಾ ಅವನ ಆತಂಕವನ್ನು ಪೂರೈಸಲು ಹಿಂತಿರುಗುತ್ತಾನೋ? ಇಲ್ಲಿಯೇ ಅತಿ ದೊಡ್ಡ ರಹಸ್ಯ ಅಡಗಿದೆ. ಕುಂಭರಾಶಿಯವರೇ, ನಿಮ್ಮ ಸ್ವಭಾವಕ್ಕೆ ಪ್ರೀತಿಯನ್ನು ಅರೆಮನಸ್ಸಿನಿಂದ ಹೇಗೆ ಸ್ವೀಕರಿಸಬೇಕೆಂದು ತಿಳಿದಿಲ್ಲ. ನೀನು ಯಾರೊಂದಿಗಾದರೂ ಪ್ರೀತಿಯಲ್ಲಿ ಬಿದ್ದಾಗ, ನೀವು ಅವರನ್ನು ನಿಮ್ಮವರೆಂದು ಪರಿಗಣಿಸಿದಾಗ, ನೀವು ಅದನ್ನು ಸಂಪೂರ್ಣ ಭಕ್ತಿಯಿಂದ ಮಾಡಿದ್ದೀರಿ. ಬಹುಶಃ ಅದಕ್ಕಾಗಿಯೇ ಇನ್ನೊಬ್ಬ ವ್ಯಕ್ತಿ ದೂರ ಹೋಗಬಹುದು. ದೂರ ಹೋದಾಗ ನೀವು ಬಲವಾದ ಮುಖವನ್ನು ತೋರಿಸಿದ್ದೀರಿ, ಆದರೆ ಒಳಗೆ ಬಹಳಷ್ಟು ಸಹಿಸಿಕೊಂಡಿದ್ದೀರಿ. ನೀವು ಅದನ್ನು ಮರೆತು ಬಿಡಬೇಕೆಂದು ಹಲವು ಬಾರಿ ನಿಮಗೆ ನೀವೇ ಹೇಳಿಕೊಂಡಿರಬಹುದು. ನಾನು ಕೆಲಸದಲ್ಲಿ ನಿರತರಾಗಿರಬಹುದಿತ್ತು. ನನ್ನ ಕುಟುಂಬದೊಂದಿಗೆ ನಾನು ನಗುತ್ತಿರಬಹುದು. ನನ್ನ ಸ್ನೇಹಿತರೊಂದಿಗೆ ನಾನು ಸಾಮಾನ್ಯರಂತೆ ವರ್ತಿಸಬಹುದು. ಅಂದರೆ ರಾತ್ರಿಯ ಮೌನ ಹಳೆಯ ನೆನಪು ಮತ್ತು ಮತ್ತೆ ಮತ್ತೆ ಬರುತ್ತಿರಬಹುದು. ಇದು ನಿಮ್ಮ ಅನುಭವಕ್ಕೆ ಬಂದಿದ್ದರೆ, ಈ ಕಥೆ ಕೇವಲ ಅದು ನಿಮಗೆ ಸರಿಹೊಂದುತ್ತಿಲ್ಲ. ಆ ವ್ಯಕ್ತಿಯ ಹಿಂದೆ ಜೀವನದಲ್ಲಿ ಕೆಲವು ಭಾವನಾತ್ಮಕ ಪ್ರಕ್ಷಿಪ್ತೆಯನ್ನು ಹೊಂದಿರಬಹುದು ಎಂಬ ಸೂಚನೆಗಳಿವೆ. ಅವನು ಬಹುಶಃ ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದನು, ಆದರೆ ಕಾಲಾಂತರದಲ್ಲಿ ಅವನು ಕೆಲವು ವಿಷಯಗಳನ್ನು ಅರಿತುಕೊಂಡಿರಬಹುದು. ಅದು ಅವನಿಗೆ, ನಾನು ನಿನ್ನ ಜೊತೆ ಇದ್ದಾಗ ನನಗೆ ಅರ್ಥವಾಗಲಿಲ್ಲ. ಅವನಿಗೆ ಯಾರಾದರೂ ಬೇಕಾಗಿದ್ದಾಗ ಅವನು ನಿನ್ನನ್ನು ಮಿಸ್ ಮಾಡಿಕೊಂಡಿರಬೇಕು. ಅವನು ಅಥವಾ ಅವಳು ನಿಸ್ವಾರ್ಥವಾಗಿ ಬೆಂಬಲಿಸಿರಬಹುದು ಮತ್ತು ಇದೇ ಕಾರಣದಿಂದ ಅವಳು ಮತ್ತೆ ಸಂಪರ್ಕದಲ್ಲಿ ಬರಲು ಬಯಸುತ್ತಿರಬಹುದು. ಆದರೆ ಕುಂಭರಾಶಿಯವರೇ, ನೀವು ಒಂದು ವಿಷಯವನ್ನು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ಅತ್ತೆ ಸೊಸೆ ಕಲಹ ಮುಂತಾದ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಹಾಗೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಮುಂದೆ ವಿಡಿಯೋದಲ್ಲಿ ಹೋಗೋಣ. ಇಬ್ಬರ ನಡುವೆ ಗಮನಾರ್ಹವಾದ
ವ್ಯತ್ಯಾಸವನ್ನು ಉಂಟುಮಾಡುತ್ತದೆ. ನಿಮ್ಮ ಕರ್ಮವು ನಿಮ್ಮನ್ನು ಬೆಂಬಲಿಸಿದರೆ ಮತ್ತು ಸಂದರ್ಭಗಳು ಅನುಕೂಲಕರವಾಗಿದ್ದರೆ ಹಿಂದಿನ ಸಂಬಂಧದಿಂದ ಯಾರಾದರೂ ಚೇತರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಸಂವಹನ ಮತ್ತೆ ತೆರೆದುಕೊಳ್ಳಬಹುದು, ಆದರೆ ಈ ಬಾರಿ ನೀವು ಮೊದಲಿನಂತೆ ಭಾವನಾತ್ಮಕವಾಗಿರಬಾರದು ಮತ್ತು ಎಲ್ಲವನ್ನು ಸ್ವೀಕರಿಸಬೇಕು, ಏಕೆಂದರೆ ಮುಂದಿನ ಸಮಯವು ನಿಮಗೆ ಕಠಿಣವಾಗಿವೆ. ಪ್ರೀತಿಯನ್ನು ಮಾತ್ರ ಪರೀಕ್ಷಿಸಲಾಗುವುದಿಲ್ಲ, ಸ್ವಾಭಿಮಾನವನ್ನು ಸಹ ಪರೀಕ್ಷಿಸಬಹುದು. ಇನ್ನೊಬ್ಬ ವ್ಯಕ್ತಿ ಹಿಂತಿರುಗಿದರೆ ಅದು ಅವರ ಮಾತುಗಳಿಗಿಂತ ಅವರ ಭಾವನೆಗಳ ಬಗ್ಗೆ ಹೆಚ್ಚು ನಡವಳಿಕೆಯನ್ನು ಗಮನಿಸಬೇಕು. ಅವನು ನಿನ್ನನ್ನು ಮಿಸ್ ಮಾಡಿಕೊಂಡಿದ್ದಾನೆ ಎಂದು ಹೇಳಿದರೆ ಸಾಲದು. ಅವನು ತನ್ನ ಹಿಂದಿನ ನಡವಳಿಕೆಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಾಗ ನಿಜವಾದ ಚಿಹ್ನೆ ಬರುತ್ತದೆ. ಮತ್ತು ಈಗ ಹಣ ಮತ್ತು ಕೆಲಸದ ಬಗ್ಗೆ ಗಮನ ಕೊಡಿ, ಏಕೆಂದರೆ ಪ್ರೀತಿಯ ಜೊತೆಗೆ ನಿಮ್ಮ ಜೀವನದ ಇತರ ಕ್ಷೇತ್ರದಲ್ಲಿಯೂ ಚಲನೆ ಇರುತ್ತದೆ. ಕುಂಭರಾಶಿಯವರು ಆರ್ಥಿಕವಾಗಿ ಸ್ಥಗಿತಗೊಂಡ ವಿಷಯದಲ್ಲಿ ಪ್ರಗತಿ ಸಾಮರ್ಥ್ಯವನ್ನು ಕಾಣಬಹುದು. ಉದ್ಯೋಗದಲ್ಲಿರುವವರು ಕೆಲಸದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣಬಹುದು. ಅವರಿಗೆ ಅಂತಹ ಜವಾಬ್ದಾರಿ ಸಿಗಬಹುದು. ಅವರ ಸಾಮರ್ಥ್ಯಗಳು ಇತರರಿಗೆ ಗೋಚರಿಸುತ್ತವೆ. ವ್ಯವಹಾರದಲ್ಲಿರುವವರಿಗೆ ದೀರ್ಘಕಾಲದ ಸಂಪರ್ಕ ಅಥವಾ ಕ್ಲೈಂಟ್ ಲಾಭದ ಬಾಗಿಲು ತೆರೆಯಬಹುದು. ಈ ಲಾಭವು ಹಠಾತ್ ಮತ್ತು ಗಮನಾರ್ಹವಾಗಿ ಸಂಭವಿಸಿದೆ, ಆದರೆ ದೀರ್ಘಕಾಲದಿಂದ ಅಡಚಣೆ ಇದ್ದಲ್ಲಿ ಕ್ರಮೇಣ ಚಲನೆ ಕಂಡುಬರುವ ಲಕ್ಷಣಗಳಿವೆ. ಇದು ನಿಮ್ಮ ಪ್ರೇಮ ಜೀವನಕ್ಕೂ ಸಂಬಂಧಿಸಿರಬಹುದು, ಏಕೆಂದರೆ ಕೆಲವೊಮ್ಮೆ ಜೀವನದ ಒಂದು ಕ್ಷೇತ್ರವು ಇನ್ನೊಂದು ಬಾಗಿಲು ತೆರೆಯುತ್ತದೆ. ನೀವು ಹಣ ಅಥವಾ ಕೆಲಸದ ಮೇಲೆ ಗಮನ ಹರಿಸುತ್ತಿರುವಾಗ ನಿಮ್ಮ ಹಿಂದಿನ ಯಾರಾದರೂ ಅನಿರೀಕ್ಷಿತವಾಗಿ ನಿಮ್ಮನ್ನು ಸಂಪರ್ಕಿಸುವ ಸಾಧ್ಯತೆ ಇದೆ. ನೀವು ಅವನನ್ನು ಹುಡುಕುವ ಭರವಸೆಯನ್ನು ಬಹುತೇಕ ಕಳೆದುಕೊಂಡಿರುವಾಗ ಅವನು ನಿಮ್ಮ ಜೀವನಕ್ಕೆ ಮರಳುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ನಿಮ್ಮ ಪ್ರಸ್ತುತ ಶಕ್ತಿಯು ಸಾಮಾನ್ಯವೆಂದು ಭಾವಿಸುವುದಿಲ್ಲ. ಜೀವನವು ನಿಮಗೆ ಒಂದೇ ಬಾರಿಗೆ ಎರಡು ಪರೀಕ್ಷೆಗಳನ್ನು ನೀಡುತ್ತದೆ ಎಂದು ಅನಿಸಬಹುದು. ಒಂದು ಕಡೆ ಹಳೆಯ ಪ್ರೀತಿ, ಇನ್ನೊಂದು ಕಡೆ ಹೊಸ ಭವಿಷ್ಯ. ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವುದೋ ವಿಷಯದ ಬಗ್ಗೆ ಮನೆಯಲ್ಲಿ ಇದ್ದ ಉದ್ವಿಗ್ನತೆ ಕ್ರಮೇಣ ಕಡಿಮೆಯಾಗುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರು ನಿಮ್ಮ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಮದುವೆ ಅಥವಾ ಮಕ್ಕಳಿಗೆ ಸಂಬಂಧಿಸಿದಂತೆ ಮನೆಯಲ್ಲಿ ಯಾವುದೇ ಕಾಳಜಿಗಳಿದ್ದರೆ ಸಕಾರಾತ್ಮಕ ಚರ್ಚೆಗಳು ಪ್ರಾರಂಭವಾಗುವ ಲಕ್ಷಣಗಳು ಕಂಡುಬರುತ್ತವೆ. ಕುಟುಂಬದ ಸದಸ್ಯರು ನಿಮ್ಮ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಮದುವೆ ಅಥವಾ ಮಕ್ಕಳಿಗೆ ಸಂಬಂಧಿಸಿದಂತೆ ಮನೆಯಲ್ಲಿ ಯಾವುದೇ ಕಾಳಜಿಗಳಿದ್ದರೆ ಸಕಾರಾತ್ಮಕ ಚರ್ಚೆಗಳು ಪ್ರಾರಂಭವಾಗುವ ಲಕ್ಷಣಗಳು ಕಂಡುಬರುತ್ತವೆ. ಈ ಸಮಯ ವಿವಾಹಿತ ಕುಂಭರಾಶಿಯವರಿಗೆ ಸಹ ಮುಖ್ಯವಾಗಬಹುದು, ಏಕೆಂದರೆ ಅವರು ತಮ್ಮ ಜೀವನ ಸಂಗಾತಿಯೊಂದಿಗಿನ ಯಾವುದೇ ಹಳೆಯ ಭಿನ್ನಾಭಿಪ್ರಾಯಗಳನ್ನು ಸಂಭಾಷಣೆಯ ಮೂಲಕ ಪರಿಹರಿಸಲು ಅವಕಾಶವನ್ನು ಪಡೆಯಬಹುದು. ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸುವವರಿಗೆ ದೇವರಿಗೆ ಪ್ರಾರ್ಥಿಸುವುದು ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಜ್ಯೋತಿಷ್ಯವು ಭವಿಷ್ಯವನ್ನು ಖಾತರಿಪಡಿಸುವುದಿಲ್ಲ, ಆದರೆ ಪ್ರಸ್ತುತ ಶಕ್ತಿಗಳು ಸುಧಾರಣೆಯ ಸಾಮರ್ಥ್ಯವನ್ನು ತೋರಿಸಬಹುದು. ಈಗ ಅದರ ಬಗ್ಗೆ ಮಾತನಾಡೋಣ. ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿ, ಅವರು ನಿಜವಾಗಿಯೂ ಹಿಂದೆ ಬರುತ್ತಾರಾ? ಕುಂಭರಾಶಿಯವರೇ, ಈ ಪ್ರಶ್ನೆಗೆ ಒಂದೇ ಪದದಲ್ಲಿ ಉತ್ತರಿಸುವುದು ಸೂಕ್ತವಲ್ಲ, ಏಕೆಂದರೆ ಇಲ್ಲಿ ಗ್ರಹಗಳಿಗಿಂತ ಹೆಚ್ಚು ನಿಮ್ಮ ಕಾರ್ಯಗಳು, ಸಂದರ್ಭಗಳು ಮತ್ತು ಆ ವ್ಯಕ್ತಿಯ ಸ್ವಾತಂತ್ರ್ಯ ಮುಖ್ಯ. ಆದರೂ ಚಿಹ್ನೆಗಳಲ್ಲಿ ಒಂದು ವಿಷಯ ಪದೇ ಪದೇ ಹೊರಹೊಮ್ಮುತ್ತಿರುವಂತೆ ಸೂಚಿಸುತ್ತದೆ: ಅಪೂರ್ಣ ಸಂಭಾಷಣೆಯನ್ನು ಪುನರಾರಂಭಿಸುವ ಬಯಕೆ, ಸಾಧ್ಯತೆ. ನೀವು ಕಾಯುತ್ತಿದ್ದ ಸಂದೇಶ ಬರಬಹುದು, ನಿಮಗೆ ಒಂದು ಫೋನ್ ಕರೆ ಬರಬಹುದು ಮತ್ತು ನಿಮ್ಮ ಮನಸ್ಸು ಕೇಳಬಹುದು, ಇಷ್ಟು ಸಮಯದ ನಂತರ ಈಗ ಏಕೆ ಎಂದು. ಮತ್ತು ನೀವು ಪಡೆಯುವುದು ಇದನ್ನೇ: ನೀವು ತುಂಬ ಜಾಗರೂಕರಾಗಿರಬೇಕು, ಏಕೆಂದರೆ ಇನ್ನೊಬ್ಬ ವ್ಯಕ್ತಿಯು ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಾನೆ ಎಂದು ನೇರವಾಗಿ ಹೇಳದಿರಬಹುದು. ಅವರು ಸಾಮಾನ್ಯವಾದುದನ್ನು ಹೇಳಬಹುದು. ಅವರು ಸಂಭಾಷಣೆಯನ್ನು ಪ್ರಾರಂಭಿಸಬಹುದು, ಬಹುಶಃ ನಿಮ್ಮ ಕೌಶಲ್ಯಗಳ ಬಗ್ಗೆ ಕೇಳಬಹುದು, ಬಹುಶಃ ಹಳೆಯ ವಿಷಯವನ್ನು ಪ್ರಸ್ತಾಪಿಸಬಹುದು. ಯಾರಾದರೂ ನಿಮ್ಮೊಂದಿಗೆ ಮತ್ತೆ ಸಂಭಾಷಣೆಯನ್ನು ಪ್ರಾರಂಭಿಸುವ ನಿಜವಾದ ಉದ್ದೇಶದಿಂದ ಇದ್ದಕ್ಕಿದ್ದಂತೆ ಏನನ್ನಾದರೂ ಹೇಳಬಹುದು, ಆದರೆ ಅವನು ಅಥವಾ ಅವಳ ಸಂಭಾಷಣೆಯ ಮಧ್ಯದಲ್ಲಿ ನಿಮಗೆ ಆಧಾರವಾಗಿರುವ ಆತಂಕವನ್ನು ಗುರುತಿಸುವುದು ಮುಖ್ಯ, ಏಕೆಂದರೆ ಕೆಲವೊಮ್ಮೆ ನೀವು ಹೇಗಿದ್ದೀರಿ ಎಂದು ಕೇಳುವುದಷ್ಟೇ ಒಬ್ಬ ವ್ಯಕ್ತಿಯು ಹೇಳಲು ಬಯಸುತ್ತಾನೆ. ಅದನ್ನು ಜೋರಾಗಿ ಹೇಳುವ ಧೈರ್ಯ ನನಗಿಲ್ಲ. ನಿಮ್ಮ ಜೀವನದಲ್ಲಿ ಇಂತಹ ಯಾರಾದರೂ ಇದ್ದರೆ ಮತ್ತು ನೀವು ಇನ್ನೂ ಅವರ ಬಗ್ಗೆ ಭಾವನೆಗಳನ್ನು ಹೊಂದಿದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಇದು ಖಚಿತವಾದ ಭವಿಷ್ಯವಾಣಿ, ಅರ್ಥ ಮಾಡಿಕೊಳ್ಳಿ, ಆದರೆ ಅದನ್ನು ನಿಮ್ಮ ಮನಸ್ಸಿನ ಸಕಾರಾತ್ಮಕ ಭಾವನೆ ಮತ್ತು ದೇವರ ಮೇಲಿರುವ ನಂಬಿಕೆಯಾಗಿ ಬರೆಯಿರಿ. ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಕುಟುಂಬವನ್ನು ಸೇರಿಸಿ.
ನಿಮ್ಮ ಸಣ್ಣ ಪ್ರಕ್ರಿಯೆ ಈ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಸಹಾಯ ಮಾಡುತ್ತದೆ, ನಿಮ್ಮ ಬಂಧನಗಳನ್ನು ಬಲಪಡಿಸುತ್ತದೆ. ಈಗ ನಿಮ್ಮ ಶತ್ರುಗಳನ್ನು ಪರಿಗಣಿಸಿ. ಕುಂಭರಾಶಿಯವರು ಯಾವಾಗ ಒಬ್ಬ ವ್ಯಕ್ತಿಯ ಸ್ಥಾನ ಕ್ರಮೇಣ ಬಲಗೊಳ್ಳುತ್ತಿದ್ದಂತೆ ಅಸೂಯೆ ಪಟ್ಟ ಜನರು ಅವರ ಸುತ್ತಲೂ ಸಕ್ರಿಯವಾಗಬಹುದು. ನಗುತ್ತಿರುವ ಮುಖವು ನೀವು ಹಿತೈಷಿ ಎಂದು ಅರ್ಥವಲ್ಲ, ಆದ್ದರಿಂದ ಭವಿಷ್ಯದಲ್ಲಿ ನಿಮ್ಮ ಬಗ್ಗೆ ಜಾಗರೂಕರಾಗಿರಿ. ವೈಯಕ್ತಿಕ ಸಂಬಂಧಗಳು, ಹಣಕಾಸು ಮತ್ತು ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ಯಾರಾದರೂ ಇರಬಹುದು ಎಂಬುದರ ಚಿಹ್ನೆಗಳು ನಿಜವಾದ ಉದ್ದೇಶವು ಅವನ ನಡವಳಿಕೆಯಿಂದ ಬಹಿರಂಗಗೊಳ್ಳುತ್ತದೆ. ಮತ್ತು ಆಶ್ಚರ್ಯಕರ ಸಂಗತಿ ಎಂದರೆ ನೀವು ದುರ್ಬಲ ಎಂದು ಭಾವಿಸಿದ ವ್ಯಕ್ತಿಯೇ ನಿಮ್ಮ ಪ್ರಬಲ ಶತ್ರು. ಮುಖ್ಯವಾದ ವಿಷಯವು ಇತರರಿಗೆ ಬಹಿರಂಗವಾಗಬಹುದು, ಆದರೆ ಭಯಪಡುವ ಅಗತ್ಯವಿಲ್ಲ. ಆಧ್ಯಾತ್ಮಿಕ ಶಕ್ತಿಯು ಇದನ್ನು ಸೂಚಿಸುತ್ತದೆ. ನಿಮ್ಮ ಉದ್ದೇಶಗಳು ಸ್ಪಷ್ಟವಾಗಿದ್ದರೆ ಮತ್ತು ನೀವು ನಿಮ್ಮ ಕಾರ್ಯಗಳಿಗೆ ಬದ್ಧರಾಗಿದ್ದರೆ ಕ್ರಮೇಣ ಸಂದರ್ಭಗಳು ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಕೆಲವೊಮ್ಮೆ ದೇವರು ನಮ್ಮ ನಿಜವಾದ ಶಕ್ತಿಯನ್ನು ಅರಿತುಕೊಳ್ಳಲು ಒಬ್ಬ ವ್ಯಕ್ತಿಯನ್ನು ನಮ್ಮ ಜೀವನದಿಂದ ತೆಗೆದುಹಾಕುತ್ತಾನೆ ಮತ್ತು ಬಹುಶಃ ನಿಮಗೂ ಏನಾದರೂ ಹಾಗೆ ಆಗಿರಬಹುದು. ನಿಖರವಾಗಿ ಅದೇ ಆಗಿದ್ದರೆ, ರಾತ್ರಿಯಲ್ಲಿ ನಿಮ್ಮನ್ನು ಅಳುವಂತೆ ಮಾಡುತ್ತಿದ್ದ ನೋವು ಈಗ ನಿಮ್ಮನ್ನು ಎಂದಿಗೂ ಬಲಶಾಲಿಯನ್ನಾಗಿ ಮಾಡುತ್ತಿದೆ. ಒತ್ತಡ, ನಿದ್ರೆಯ ಕೊರತೆ ಮತ್ತು ಹಿಂದಿನ ಸಂಬಂಧದ ಬಗ್ಗೆ ನಿರಂತರ ಚಿಂತನೆಯ ಸಂದರ್ಭದಲ್ಲಿಯೂ ಸಹ ನಿಮ್ಮ ದೇಹದ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ಅತಿಯಾಗಿ ಯೋಚಿಸುವುದರಿಂದ ನೀವು ಆಯಾಸಗೊಳ್ಳಬಹುದು. ಸಾಕಷ್ಟು ವಿಶ್ರಾಂತಿ, ನಿಯಮಿತ ದಿನಚರಿ ಮತ್ತು ಸಕಾರಾತ್ಮಕ ವಾತಾವರಣವು ಮುಖ್ಯವಾಗಿರುತ್ತದೆ, ಏಕೆಂದರೆ ಪ್ರೀತಿಯಲ್ಲಿ ಯಾರೊಂದಿಗಾದರೂ ಹಿಂತಿರುಗುವುದಕ್ಕಿಂತ ನಿಮ್ಮ ಬಳಿಗೆ ಮರಳುವುದು ಹೆಚ್ಚು ಮುಖ್ಯ. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಸರಿ ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯ. ವ್ಯತ್ಯಾಸ ಗೋಚರಿಸುತ್ತದೆ ಮತ್ತು ಈಗ ಬಹುಶಃ ಯೋಚಿಸದೇ ಇರುವಂಥದ್ದು ಬರುತ್ತದೆ. ಆ ವ್ಯಕ್ತಿ ನಿಜವಾಗಿಯೂ ಹಿಂತಿರುಗಿದರೆ ಅವರು ಒಬ್ಬಂಟಿಯಾಗಿ ಹಿಂತಿರುಗಲು ಸಾಧ್ಯವಿಲ್ಲ. ಅವರೊಂದಿಗೆ ನಿಮ್ಮ ಸಂಪೂರ್ಣ ಹಳೆಯ ಸಂಬಂಧವನ್ನು ನೀವು ನೋಡುವ ವಿಧಾನವನ್ನು ಬದಲಾಯಿಸುವ ಕೆಲವು ಸತ್ಯವು ಬರಬಹುದು. ಅವನು ಅಥವಾ ಅವಳು ಹೋಗಿದ್ದಕ್ಕೆ ಕಾರಣ ನಿಮಗೆ ಹೇಳಲಾಗುವುದಲ್ಲ ಎಂದು ನೀವು ಕಂಡುಕೊಳ್ಳಬಹುದು. ಬಹುಶಃ ಮೂರನೆಯ ವ್ಯಕ್ತಿ ಇದರಲ್ಲಿ ಪಾತ್ರ ವಹಿಸಬಹುದು. ಬಹುಶಃ ಕುಟುಂಬದ ಒತ್ತಡವಿರಬಹುದು ಅಥವಾ ಅವರೇ ತೆಗೆದುಕೊಂಡ ನಿರ್ಧಾರಕ್ಕೆ ಇಂದಿಗೂ ವಿಷಾದಿಸುತ್ತಿದ್ದಾರೆ. ಇದು ನಿಮ್ಮ ಪ್ರೇಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ರಹಸ್ಯ, ಏಕೆಂದರೆ ಕುಂಭರಾಶಿಯವರು ಹೆಚ್ಚಾಗಿ ತಾವು ಪ್ರೀತಿಸುವ ವ್ಯಕ್ತಿಯನ್ನು ಕಂಡುಕೊಳ್ಳುತ್ತಾರೆ. ನಾವು ವಿಶ್ವಾಸದ್ರೋಹಿ ಎಂದು ಪರಿಗಣಿಸುವ ಯಾರನ್ನಾದರೂ ಮರೆಯಲು ಪ್ರಯತ್ನಿಸುತ್ತೇವೆ, ಆದರೆ ಅವರ ಹಿಂದೆ ನಮಗೆ ತಿಳಿದಿರದ ಸಂಬಂಧಗಳು ಅಡಗಿರುತ್ತವೆ. ಮತ್ತು ಆ ರಾತ್ರಿ ನಿಮ್ಮ ಫೋನ್ ನಿಜವಾಗಿಯೂ ರಿಂಗ್ ಆಗುತ್ತದೆ. ಪರದೆಯ ಮೇಲೆ ಅದೇ ಹೆಸರು ಕಾಣಿಸಿಕೊಂಡರೆ ಒಂದೇ ಫೋನ್ ಕರೆ ಮಾತ್ರ ಸಂಭಾಷಣೆಯನ್ನು ಪ್ರಾರಂಭಿಸುತ್ತದೆ ಎಂಬುದನ್ನು ನೆನಪಿಡಿ. ಆದರೆ ನಿಮ್ಮ ಹಿಂದಿನ ಆ ಬಾಗಿಲು ಕೂಡ ತೆರೆದಿರಬಹುದು. ಅದರ ಹಿಂದೆ ಒಂದು ಸತ್ಯ ಅಡಗಿರುತ್ತದೆ. ಅದನ್ನು ತಿಳಿದ ನಂತರ ನೀವು ನಿಮ್ಮನ್ನು ಹೀಗೆ ಕೇಳಿಕೊಳ್ಳಬಹುದು, ಆ ವ್ಯಕ್ತಿ ನನ್ನನ್ನು ಬಿಟ್ಟು ಹೋದನು ಅಥವಾ ಸಂದರ್ಭಗಳು ಅವನನ್ನು ನನ್ನಿಂದ ದೂರ ಮಾಡಿದವೋ ಎಂದು ನಾನು ಪ್ರಶ್ನಿಸುತ್ತೇನೆ. ಕುಂಭರಾಶಿಯವರೇ, ನೀವು ಆರಂಭದಿಂದಲೂ ಸುಳಿವು ನೀಡುತ್ತಿದ್ದ ರಹಸ್ಯಗಳು ಬಹಿರಂಗಗೊಳ್ಳಲಿದೆ. ನೀವು ನಿಜವಾದ ಸ್ವಭಾವವನ್ನು ಪರಿಗಣಿಸಿರುವ ವ್ಯಕ್ತಿ ಬಹಿರಂಗಗೊಳ್ಳುತ್ತಾನೆ. ಒಂದು ಕಾಲದಲ್ಲಿ ಕಳೆದು ಹೋಗಿದ್ದ ಎಂದು ಪರಿಗಣಿಸಲ್ಪಡುವುದಕ್ಕೆ ಸಂಬಂಧಿಸಿದ ಕಥೆ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ಜ್ಯೋತಿಷ್ಯ ದೃಷ್ಟಿಕೋನದಿಂದ ಒಂದು ಸಾಧ್ಯತೆ ಇದೆ. ಹಿಂದಿನ ಸಂಬಂಧ ಮತ್ತೆ ಹುಟ್ಟಿಕೊಳ್ಳಬಹುದು, ಆದರೆ ಈ ಬಾರಿ ಪರಿಸ್ಥಿತಿ ಮೊದಲಿನಂತೆ ಇರುವುದಿಲ್ಲ. ಈ ಬಾರಿ ನಿಮ್ಮ ಸ್ವಂತ ಪ್ರಯತ್ನದಿಂದ ಮಾತ್ರ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ. ಅದು ಭಾವನೆಗಳಿಂದಲ್ಲ, ಬದಲಾಗಿ ನಿಮ್ಮ ಸ್ವಾಭಿಮಾನ ಮತ್ತು ಆ ವ್ಯಕ್ತಿಯ ನಿಜವಾದ ನಡವಳಿಕೆಯಿಂದ ಉಂಟಾಗುತ್ತದೆ. ಆ ವ್ಯಕ್ತಿಯು ಒಬ್ಬಂಟಿಯಾಗಿರುವಾಗ ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸುತ್ತಿರಬಹುದು ಎಂಬುದರ ಸೂಚನೆಗಳಿವೆ. ಅವರು ನಿಮ್ಮ ಹಳೆಯ ನೆನಪುಗಳನ್ನು, ನಿಮ್ಮ ಧ್ವನಿಯನ್ನು ನೆನಪಿಸಿಕೊಳ್ಳಬಹುದು. ನಿಮ್ಮ ಒಡನಾಟ ಅಥವಾ ನೀವು ಮಾಡಿದ ಒಂದು ಸಣ್ಣ ಕ್ರಿಯೆಯು ಹಠಾತ್ ನೆನಪು ಬರಬಹುದು. ಅದು ಹೊರಗೆ ಸಾಮಾನ್ಯವಾಗಿ ಕಾಣಿಸಬಹುದು, ಆದರೆ ಒಳಗೆ ಆಳವಾಗಿ ನೀವು ಇನ್ನೂ ದುಃಖವನ್ನು ಅನುಭವಿಸುತ್ತಿದ್ದೀರಿ. ಒಟ್ಟಿಗೆ ಕಳೆಯುವ ಸಮಯ ಅವನನ್ನು ಅಸಮಾಧಾನಗೊಳಿಸಬಹುದು ಮತ್ತು ಈ ಆತಂಕವು ಅವನನ್ನು ಮತ್ತೆ ತಲುಪಲು ಒತ್ತಾಯಿಸಬಹುದು. ಅವನು ನೇರವಾಗಿ ಪ್ರೀತಿಯಲ್ಲಿ ಬೀಳುತ್ತಿರಬಹುದು. ವಯಸ್ಸಿನವರಂತೆ ವರ್ತಿಸಬೇಡಿ. ಮೊದಲು ನಿಮ್ಮ ಯೋಗಕ್ಷೇಮದ ಬಗ್ಗೆ ಕೇಳಿ, ನಂತರ ಹಳೆಯ ವಿಷಯಗಳನ್ನು ಪ್ರಸ್ತಾಪಿಸಿ ಮತ್ತು ಕ್ರಮೇಣ ಸಂಬಂಧವು ಎಂದಿಗೂ ಮುಗಿಯದ ಕಡೆಗೆ ಸಂಭಾಷಣೆಯನ್ನು ತಿರುಗಿಸಿ. ಆದರೆ
ಕುಂಭರಾಶಿಯವರೇ, ನಿಮ್ಮ ಹೃದಯವನ್ನು ತಕ್ಷಣ ಅವರಿಗೆ ನೀಡಬೇಡಿ, ಏಕೆಂದರೆ ದೇವರು ನಿಮಗೆ ಎರಡನೇ ಅವಕಾಶ ನೀಡುತ್ತಿರಬಹುದು. ಆದರೆ ನಿಮ್ಮ ಹಿಂದಿನ ಅನುಭವದಿಂದ ನೀವು ಏನು ಕಲಿತಿದ್ದೀರಿ ಎಂಬುದನ್ನು ಸಹ ಅವನು ನೋಡುತ್ತಿದ್ದಾನೆ. ಇನ್ನೊಬ್ಬ ವ್ಯಕ್ತಿ ನಿಜವಾಗಿಯೂ ಬದಲಾಗಿದ್ದರೆ ಅವನ ನಡವಳಿಕೆಯಲ್ಲಿ ತಾಳ್ಮೆ, ಗೌರವ ಮತ್ತು ಸ್ಪಷ್ಟತೆ ಗೋಚರಿಸುತ್ತದೆ. ಅವನು ಒಂಟಿತನದಿಂದಾಗಿ ಮಾತ್ರ ಹಿಂದೆ ಸರಿದರೆ ಅವನ ಅಸ್ಥಿರತೆ ಸ್ವಲ್ಪ ಸಮಯದ ಒಳಗೆ ಸ್ಪಷ್ಟವಾಗಬಹುದು. ಆದ್ದರಿಂದ ಪದಗಳಿಗಿಂತ ಕ್ರಿಯೆಗಳಿಗಿಂತ ಹೆಚ್ಚು ಮಾತನಾಡಿ ಗಮನ ಕೊಡಿ. ಮತ್ತು ಇಲ್ಲಿ ಒಂದು ಪ್ರಬಲವಾದ ಆಧ್ಯಾತ್ಮಿಕ ಸಂದೇಶ ಅಡಗಿದೆ. ನಿಮ್ಮನ್ನು ಮುರಿದ ಸಂಬಂಧವು ನಿಮ್ಮನ್ನು ಮುರಿದ ಅದೇ ಸಂಬಂಧವಾಗಿದೆ. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹದೇವ ಎಂದು 3 ಸಾರಿ ಕಮೆಂಟ್ನಲ್ಲಿ ಬರೆಯಿರಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.